ರೀತಿ ವೇದಿಕೆ ಮಾಡಿರುವ ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷರು ಆದಂಥ ವೇಣುಗೋಪಾಲ್ ಅವರಿಗೆ ಈ ಪತ್ರಿಕಾಗೋಷ್ಠಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ಅದೇ ರೀತಿ ಮಾಜಿ ಸಂಸದರು ಬಿಜೆಪಿಯ ನಾಯಕರು ಆದಂಥ ಎಸ್ ಮುನ್ಸಮಣ್ಣ ಅವರು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ. ಮತ್ತೊಬ್ಬರು ಜಿಲ್ಲಾ ಭಾಜಪದ ಪ್ರಧಾನ ಕಾರ್ಯದರ್ಶಿಗಳು ಸ್ನೇಹಿತರಾದಂಥ ಮಹೇಶ್ ಅವರಿಗೆ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮ್ಮ ಕೋಲಾರ ಜಿಲ್ಲೆಯಲ್ಲಿ ನಮ್ಮ ಭೂಮಿ ನಮ್ಮ ಹಕ್ಕು ಎಂಬ ಘೋಷ ವಾಕ್ಯದೊಡನೆ ಇಡೀ ಕರ್ನಾಟಕ ರಾಜ್ಯದಲ್ಲಿ ವಕ್ಫ್ ಸಚಿವರಾದಂಥ ಜಮೀರ್ ಅಹ್ಮದ್ ಖಾನ್ ರವರು ಮುಖ್ಯಮಂತ್ರಿಗಳು ಹೇಳಿದ್ರು ಅಂತೇಳಿ ಎಲ್ಲ ಜಿಲ್ಲಾ ಕೇಂದ್ರಗಳಿಗೂ ಭೇಟಿ ಕೊಟ್ಟು ಸುಮಾರು 21,000 ಎಕರೆಯನ್ನು ವಕ್ಫ್ ಮಂಡಳಿಗೆ ಸೇರಿಸೋದ್ರ ಮುಖಾಂತರ ಕರ್ನಾಟಕ ರಾಜ್ಯದಲ್ಲಿ ಏನು ತೊಗ್ಲಕ್ ದರ್ಬಾರ್ ಮಾಡ್ತಾ ಇದ್ದಾರೆ, ಇದಕ್ಕೆ ಕಡಿವಾಣ ಹಾಕಬೇಕನ್ನೋ ನಿಟ್ಟಿನಲ್ಲಿ ಕಳೆದ ಅಧಿವೇಶನದಲ್ಲಿ ಸನ್ಮಾನ್ಯ ನರೇಂದ್ರ ಮೋದಿಜಿ ಅವರ ನಾಯಕತ್ವದಲ್ಲಿ ನಮ್ಮ ಪ್ರಧಾನಮಂತ್ರಿಗಳು ಏನು ಹೇಳಿದ್ರು, ನರೇಂದ್ರ ಮೋದಿಜಿಯವರು ಈ ವಕ್ಫ್ ಕಾಯ್ದೆಗೆ ತಿದ್ದುಪಡಿ ತರ್ತೀರಿ ಅಂತ ಹೇಳಿದ್ದಾದ್ಮೇಲೆ ರಾತ್ ಲೂಟಿಂಗ್ಗೆ ಅಂತೇಳಿ ಸಿದ್ದರಾಮಯ್ಯನವರು ಇರೋವರೆಗೂ ನಾವೇನು ಬೇಕಾದ್ರೂ ಮಾಡ್ಕೊಬೋದು ಅಂತೇಳಿ ಅವರ ಒಂದು ಸಚಿವರು ಮೊನ್ನೆ ಹೇಳಿರ್ತಕ್ಕಂಥದ್ದು ನೀವು ಮಾಧ್ಯಮಗಳಲ್ಲಿ ನೋಡಿದ್ದೀವಿ. ಈ ಥರ ಮುಖ್ಯಮಂತ್ರಿ ನಮ್ಗೆ ಸಿಕ್ಕಲ್ಲ, ಚಳಿಗಾಲದ ಅಧಿವೇಶನ ಶುರುವಾದರೆ ಈ ವಕ್ಫ್ ಮಂಡಳಿಗೆ ತಿದ್ದುಪಡಿ ತಂದು ಎಲ್ಲ ಬಾಲಗಿಲ್ಲ ಎಲ್ಲ ಕಟ್ ಮಾಡ್ತಾರೆ, ಅಷ್ಟರೊಳಗಡೆ ಎಷ್ಟಿದೆ ಅಷ್ಟನ್ನು ಲೂಟ್ರೆ ಅಂತ ಹೇಳ್ಬಿಟ್ಟು ಹೇಳಿದ್ರು. ಇಕ್ಬಾಲ್ ಅನ್ಸಾರೇನೋ ಯಾರು. ಹೀಗಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಕೋಲಾರ ಜಿಲ್ಲೆಯಲ್ಲಿ DC ಆದಂಥ ಅಕ್ರಮ್ ಪಾಷಾ ಅವರು ಸುದ್ದಿಗೋಷ್ಠಿಯನ್ನು ಕರೆದು ಮಳ್ಳಂತರ ಮಂಚಕ್ಕೆ ಎಷ್ಟು ಕಾಲ ಅಂದರೆ ಮಳ್ಳಿ ಮಂಚಕ್ಕೆ ಎಷ್ಟು ಕಾಲ ಅಂದರೆ 3 ಮತ್ತೊಂದು ಅಂದರು. ಆ ರೀತಿಯಲ್ಲಿ ನಾನು ಯಾವ್ದಾದ್ರು ಒಂದೇ ಒಂದು ಎಕರೆ ಜಾಗ, 1 ಇಂಚ್ ಏನಾದರೂ ಜಾಗವನ್ನು ಏನಾದರೂ ನಾನು ಕೊಟ್ಟಿದ್ರೆ ಅದನ್ನು ನಾನು ಕೊಟ್ಟಿಲ್ಲ ಅಂತ ಹೇಳ್ಬಿಟ್ಟು ಏನು ಹೇಳಿದ್ದಾರೆ. ಆ DC ಅವರು ಫ್ರೀ ಆಗಿದ್ದರೆ ಮಾಧ್ಯಮದವ್ರು ನಿಮ್ಮ ಹತ್ರನೂ ಚೆನ್ನಾಗಿದ್ದಾರೆ, ಅವರು ನನ್ನ ಜೊತೆ ಕರ್ಕೊಂಬನ್ನಿ. ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಎಷ್ಟು ಜಾಗಗಳನ್ನು ಹಿಂದೂ ಮಠಮಾನ್ಯಗಳು, ಹಿಂದೂ ಸ್ಮಶಾನಕ್ಕೆ ಸೇರಿರ್ತಕ್ಕಂಥ ಜಾಗಗಳನ್ನು, ಸರ್ಕಾರಿ ಶಾಲೆ ಇರ್ತಕ್ಕಂಥ ಜಾಗಗಳನ್ನು, ಆಂಜನೇಯ ದೇವಸ್ಥಾನ ಇರ್ತಕ್ಕಂಥ ಜಾಗವನ್ನು, ಗಣೇಶನ ದೇವಸ್ಥಾನ ಇರ್ತಕ್ಕಂಥ ಜಾಗವನ್ನು ಎಲ್ಲೆಲ್ಲಿ ಸೇರಿಸಿದ್ದಾರೆ, ಎಲ್ಲೆಲ್ಲಿ ಸರ್ಕಾರಿ ಗೋಮಾಳ ಇತ್ತು, ಎಲ್ಲೆಲ್ಲಿ ಸರ್ಕಾರಿ ಖರಾಬ್ ಇತ್ತು, ಎಲ್ಲೆಲ್ಲಿ ಸರ್ಕಾರಿ ಜಾಗ ಇತ್ತು, ಎಲ್ಲೆಲ್ಲಿ ನಮ್ಮ ಯುವಕರು ಅದನ್ನು ಆಟದ ಮೈದಾನವಾಗಿ ಬಳಸ್ಕೊತಾ ಇದ್ರು, ಆ ಜಾಗಗಳನ್ನೆಲ್ಲ ಎಲ್ಲೆಲ್ಲಿ ಅವ್ರ ವಕ್ಫ್ ಬೋರ್ಡ್ಗೆ ಸೇರಿಸಿದ್ದಾರೆ ಅಂತೇಳಿ ನಿಮ್ಮನ್ನು ಅವ್ರನ್ನೂ ಜೊತೆಲಿ ಕರ್ಕೊಂಡೋಗಿ ನಾನು ನೋಡಿಸ್ತೀನಿ, ಅವ್ರಿಗೆ ಹೇಳ್ಬಿಡಿ. ಈ ಕೋಲಾರ ಜಿಲ್ಲೆಗೆ ಅವ್ರು ಬಂದಾದ್ಮೇಲೆ ಎಲ್ಲರಿಗೂ ಅವ್ರವ್ರ ಧರ್ಮ ಪಾಲಿಸೋದಕ್ಕೆ ಸನ್ಮಾನ್ಯ ನಮ್ಮೆಲ್ಲರ ನಾಯಕರಾದಂಥ, ನಮ್ಮೆಲ್ಲರ ಆರಾಧ್ಯ ದೈವವಾದಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಲ್ಲಿ ಅವಕಾಶ ಇದೆ. ಅದನ್ನ ದುರುಪಯೋಗ ಪಡಿಸ್ಕೊಂಡಿರ್ತಕ್ಕಂಥ ಸಿದ್ದರಾಮಯ್ಯನವ್ರ ಸರ್ಕಾರ ಸಂವಿಧಾನದ ಅಡಿಯಲ್ಲಿ ಏನು ಕೆಲಸ ಮಾಡಬೇಕು ಅದನ್ನ ಬಿಟ್ಟು ಮುಸ್ಲಿಂ ಸಮುದಾಯ ಏನು ಹೇಳುತ್ತೆ, ಆ ರೀತಿಯಲ್ಲಿ ನಡ್ಕೊಳ್ತಾ ಇರ್ತಕ್ಕಂಥದ್ದು ಈಗ ಎಲ್ಲರಿಗೂ ಗೊತ್ತಾಗಿದೆ. ಈಗ ನಾವು ಇತ್ತೀಚಿನ ದಿನಗಳಲ್ಲಿ ಎಲ್ಲ ಕಡೆ ಒಂದೊಂದು ಕಡೆ ಹೋರಾಟಗಳನ್ನು ಮಾಡ್ತಾ ಇದ್ದೀವಿ. ನಮ್ಮ ರಾಜ್ಯದಲ್ಲಿ ಸನ್ಮಾನ್ಯ ರಾಜ್ಯಾಧ್ಯಕ್ಷರಾದಂಥ ವಿಜೇಂದ್ರಣ್ಣವ್ರ ನೇತೃತ್ವದಲ್ಲಿ, ಅಶೋಕಣ್ಣವ್ರ ನೇತೃತ್ವದಲ್ಲಿ, ಚಲವಾದಿ ನಾರಾಯಣಸ್ವಾಮಣ್ಣವ್ರ ನೇತೃತ್ವದಲ್ಲಿ 3 ತಂಡಗಳನ್ನು ರಚನೆ ಮಾಡಿದ್ದಾರೆ. 27, 28, 29 ರಾಜ್ಯಾದ್ಯಂತ ಓಡಾಡಿ ಎಲ್ಲೆಲ್ಲಿ
ಇವಾಗ ಸಂಬಂಧಪಟ್ಟಂತೆ ರೈತರ ಜಮೀನುಗಳನ್ನು, ಸರ್ಕಾರಿ ಜಮೀನುಗಳನ್ನು, ನೂರಾರು ವರ್ಷ ಉಳುಮೆ ಮಾಡ್ಕೊಂಡಿರ್ತಕ್ಕಂಥ ಜಮೀನುಗಳನ್ನು ಎಲ್ಲೆಲ್ಲಿ ಇವರು ಸೇರಿಸಿದ್ದಾರೆ ಅಂತೇಳಿ ಅದನ್ನು ಬಹಿರಂಗಪಡಿಸಿ ಅವ್ರಿಗೆ ನ್ಯಾಯ ಕೊಡಿಸೋಂಥ ಕೆಲಸಗಳನ್ನು ನಾವು ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ, ಅಶೋಕಣ್ಣರ ನೇತೃತ್ವದಲ್ಲಿ ನಾವು ಮಾಡ್ತೀವಿ. ನಿಮ್ಗೆ ಈಗಾಗಲೇ ಗೊತ್ತು, ಕಳೆದ ಪತ್ರಿಕಾಗೋಷ್ಠಿಯಲ್ಲಿ ಮುಸ್ಲಿಂ ಸಮುದಾಯಕ್ಕೆ ಸೇರಿರ್ತಕ್ಕಂಥ ಒಂದೆರಡು ಕುಟುಂಬ ಬಂದಿಲ್ಲಿ. ನಾವು ನೂರಾರು ವರ್ಷಗಳಿಂದ ಇದನ್ನು ಉಳುಮೆ ಮಾಡ್ಕೊಂಡು ಬರ್ತಾ ಇದ್ದೀವಿ, ನಮ್ಮದೇ ಎಲ್ಲ ಡಾಕ್ಯುಮೆಂಟ್ಸ್ ಇರ್ತಕ್ಕಂಥದ್ದು. ಇದನ್ನ ಯಾವ ರೀತಿ ಚೇಂಜ್ ಮಾಡಿದ್ದಾರೆ ಅಂತ ಹೇಳಿ ಡಾಕ್ಯುಮೆಂಟ್ಸ್ಗಳನ್ನ ಎತ್ಕೊಂಬಂದು ನಿಮ್ಗೂ ಕೊಟ್ಟರು. ನೀವು ಅವ್ರ ಸ್ಪಾಟ್ ಅದನ್ನೆಲ್ಲ ಸುದ್ದಿ ಮಾಡಿದ್ದೀರಿ. ಅದನ್ನು ನೀವು ಕೇಳಬೇಕಾಗಿತ್ತು ಅಕ್ರಮ್ ಪಾಷಾ ಅವ್ರಿಗೆ. ಈ ಥರ ನಿಮ್ಮ ಕಮ್ಯುನಿಟಿಯವರೇ ಬಂದು ಈ ಥರ ನೋಡಿಸಿದ್ರು. ನಾನು ಅವ್ರನ್ನ ಕೇಳೋದಿಷ್ಟೇ, ಈ ಜಾಗಗಳೇನೇನು ನಾನು ಅಷ್ಟು ಕೊಟ್ಟಿದ್ದೀನಿ, ಇಷ್ಟು ಕೊಟ್ಟಿದ್ದೀನಿ, 1600 ಎಕರೆ ಮಂಜೂರು ಮಾಡಿದ್ದೀರಿ ಅಂತೇಳಿ ಅಕ್ರಮ್ ಪಾಷಾ ಅವರ DC ಆಗೋಕ್ಕೆ ಮೊದಲೇ ಈ ಕೋಲಾರ ಜಿಲ್ಲೆಯಲ್ಲಿರ್ತಕ್ಕಂಥ ಸರ್ಕಾರಿ ಶಾಲೆಗಳಿಗೆ, ಸರ್ಕಾರಿ ಆಸ್ಪತ್ರೆಗೆ, ಸರ್ಕಾರಿ ಉಪಯೋಗಕ್ಕೆ ಬೇಕಾಗಿರ್ತಕ್ಕಂಥ ಜಮೀನುಗಳನ್ನು ಹಿಂದೆ ಇರ್ತಕ್ಕಂಥ ಸರ್ಕಾರಗಳಲ್ಲೂ ನಾವು ಅಂಬೇಡ್ಕರ್ ಅಭಿವೃದ್ಧಿ ಅಧ್ಯಯನ ಕೇಂದ್ರಕ್ಕೆ ಒಳಲೆ ಹತ್ರ 10 ಎಕರೆ ಚಿಲ್ಲರೆ ಈ ಥರ ಬೇಕಾದಷ್ಟು ಜಮೀನುಗಳನ್ನು ನಾವು ಮಂಜೂರು ಮಾಡಿಸಿದ್ವಿ. ಇವ್ರು ಬಂದಮೇಲೆ ಯಾವುದೇ ರೀತಿಯಾದಂಥ ಮಂಜೂರು ಇನ್ನೊಂದು ಮತ್ತೊಂದು ಮಾಡಿಲ್ಲ. ಅವ್ರು ಮಾಡಿರ್ತಕ್ಕಂಥ ಡೇಟು ಇನ್ನೊಂದು ಮತ್ತೊಂದು ಏನಾದ್ರು ಇದ್ರೆ ಹೇಳಿ. ಹಿಂದೆ ಸರ್ಕಾರಿ ಜಾಗದಲ್ಲಿ ಇತ್ತು, ಅದನ್ನ ಖಾತೆಗಳನ್ನ ಕೆಲವು ಮಾಡ್ಕೊಡ್ಬೇಕಂತ ಹೇಳಿ ನಾವು ಹಿಂದೆ ದಿಶಾ